ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ನೀಡಲ್ ಆ್ಯಂಡ್ ಕ್ರಾಫ್ಟ್. ಇವತ್ತಿನ ವಿಡಿಯೋ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಬಿಕಾಸ್ ಈ ಡಿಸೈನ್ನ ನಾವು ಲೇಸ್ ಥರ ವರ್ಕ್ ಮಾಡ್ತೀವಿ. ಅದಾದಮೇಲೆ ಡಿಸೈರ್ಡ್ ಪ್ಲೇಸಲ್ಲಿ ಒಂದು ಹ್ಯಾಂಡ್ ಸ್ಟಿಚ್ಚಿಂದ ಈ ಲೇಸನ್ನು ನಾವು ಅಟ್ಯಾಚ್ ಮಾಡ್ಬೋದು. ಆ್ಯಕ್ಚುಲಿ ಈ ಅಟ್ಯಾಚ್ ಮಾಡೋ ಪಾರ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಡಿಸೈನ್ ಮಾಡೋದಕ್ಕೆ ನೀಡಲ್ ನಂಬರ್ 10 ಹಾಗೆ 6 ಸ್ಟ್ರ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡನ್ನು ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಕಮಲ್ ಕಡೆ ಥ್ರೆಡ್ಡಲ್ಲೂ ಈ ಡಿಸೈನ್ನ ವರ್ಕ್ ಮಾಡ್ಬೋದು. ಬಟ್ ಸುಮಾರು ಜನ ಸಿಲ್ಕ್ ಥ್ರೆಡ್ಡಲ್ಲಿ ವರ್ಕ್ ಮಾಡೋದಕ್ಕೆ ಪ್ರಿಫರ್ ಮಾಡ್ತೀರಾ. ಲೈಕ್ ಆಮೇಲೆ ನೀವು ಮೆಸೇಜ್ ಮಾಡಿ ವೆದರ್ ನಾವು ಸಿಲ್ಕ್ ಥ್ರೆಡ್ಡಲ್ಲಿ ಯೂಸ್ ಮಾಡಿ ಡಿಸೈನ್ನ ಹಾಕ್ಬೋದು ಅಂತ ಕೇಳ್ತೀರಾ. ಅದೊಂದೇ ರೀಸನ್ಗೆ ನಾನು ಈ ಡಿಸೈನ್ನ ಇವತ್ತು ಸಿಲ್ಕ್ ಥ್ರೆಡ್ಡಲ್ಲೇ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಎಲ್ಲದಕ್ಕಿಂತ ಮೊದಲು ಈ ರೀತಿ ನಾವು ಲೇಸ್ ಪ್ಯಾಟ್ರನ್ನ ಹಾಕಬೇಕಾದ್ರೆ ಮೊದಲಿಗೆ ಈ ಥರ ಒಂದು ಸ್ಲಿಪ್ ನಾಟಿಂದ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಬೇಕು. ಇವಾಗ ನೋಡಿ ನಾನೇನು ಹಾಕಿದ್ನಲ್ಲ ಇದನ್ನೇ ಸ್ಲಿಪ್ ನಾಟ್ ಅಂತ ಕರೆಯೋದು. ಇದಾದಮೇಲೆ ಡಿಸೈನ್ನ ಕಂಟಿನ್ಯೂ ಮಾಡೋಣ, ಅಂದರೆ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಫಸ್ಟ್ 5 ಚೈನ್ಸ್ನ ಹಾಕ್ತಾಯಿದ್ದೀನಿ. ಸೊ 5 ಚೈನ್ಸ್ ಆದಮೇಲೆ ಟ್ರಿಬಲ್ ಕ್ರೋಶೆಟ್ನ ಹಾಕ್ಕೊಳ್ಬೇಕು. ಹಾಗಾಗಿ ನೀಡಲ್ ಮೇಲೆ ಹೀಗೆ 2 ಸಲ ದಾರ ತೊಗೊತೀನಿ. ಇದಾಗಿ ಲಾಸ್ಟ್ ಚೈನ್ ಏನು ಕಾಣ್ತಾ ಇದೆ ಅಂದರೆ 5th ಚೈನ್ಗೆ ನಾನು ಒಂದು ಟ್ರಿಬಲ್ ಕ್ರೋಶೆಟ್ನ ಹಾಕ್ಕೊತೀನಿ. ಟ್ರಿಬಲ್ ಕ್ರೋಶೆಟ್ ಈಸ್ ನಥಿಂಗ್ ಬಟ್ ನೀಡಲ್ ಮೇಲೆ 2 ಸಲ ಹೀಗೆ ದಾರ ತೊಗೊಂಡು ಫಸ್ಟ್ 2 ಲೂಪ್ಸಿಂದ ಒಂದು, ನೆಕ್ಸ್ಟ್ 2 ಲೂಪ್ಸಿಂದ ಒಂದು, ಹಾಗೆ ಲಾಸ್ಟ್ 2 ಲೂಪಿಂದ ಒಂದು. ಈ ರೀತಿ ಮಾಡಿದಾಗ ನೋಡಿ ನಮಗೆ ಅಲ್ಲಿ ಒಂದು ರೌಂಡ್ ಶೇಪ್ ಫಾರ್ಮ್ ಆಗಿದೆ, ಅಂದರೆ ಒಂದು ಲೂಪ್ ಫಾರ್ಮ್ ಆಯಿತು. ನೆಕ್ಸ್ಟ್ ಸ್ಟೆಪ್ ಅಂತೂ ತುಂಬಾ ಇಂಟ್ರೆಸ್ಟಿಂಗು. ಈ ಲೂಪ್ ಒಳಗೆ ನಾವು ವರ್ಕ್ ಮಾಡೋಣ. ಸೊ ಒಂದು ಚೈನ್ ಹಾಕಿ ಈ ಲೂಪ್ಗೆ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕ್ಕೊಳ್ಬೇಕು. ಸೊ ಒಂದು ಸಿಂಗಲ್ ಕ್ರೋಶೆಟ್, ಇದಾದಮೇಲೆ ಮತ್ತೆ ನಾವು 3 ಚೈನ್ಸ್ನ ಹಾಕಬೇಕು. 3 ಚೈನ್ ಹಾಕಿ ಸೇಮ್ ಸಿಂಗಲ್ ಕ್ರೋಶೆಟ್ಗೆ ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಲಾಕ್ ಮಾಡಿದಾಗ ಏನಾಗುತ್ತೆ, 3 ಚೈನ್ ಹಾಕಿ ಅದೇ ಜಾಗದಲ್ಲಿ ನಾವು ಲಾಕ್ ಮಾಡಿಕೊಂಡಾಗ ಒಂದು ಪಿಕಾಟ್ ಸ್ಟಿಚ್ಚು ಫಾರ್ಮ್ ಆಯಿತು. ಕಾಣ್ತಾ ಇದೆ ಅಲ್ವಾ, ಈ ಥರ ಒಂದು ಸ್ಮಾಲ್ ಪಿಕಾಟ್ ಸ್ಟಿಚ್ ಫಾರ್ಮ್ ಆಗಿದೆ. ಬಿಕಾಸ್ ನಾವು ಸಿಂಗಲ್ ಕ್ರೋಶೆಟ್ಗೆ ಲಾಕ್ ಮಾಡಿದ್ದೀವಿ. ಹಾಗಾಗಿ ಪಕ್ಕದಲ್ಲೇ ಮತ್ತೆ ಇನ್ನೂ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕಬೇಕು. ಅದಾದಮೇಲೆ 3 ಚೈನ್ಸ್ ಹಾಕಿ ಸೇಮ್ ಸಿಂಗಲ್ ಕ್ರೋಶೆಟ್ಗೆ ಈ 3 ಚೈನನ್ನು ಲಾಕ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಲಾಕ್ ಮಾಡಿದಾಗ ಮತ್ತೆ ಇನ್ನೂ ಒಂದು ಪಿಕಾಟಲ್ಲಿ ಫಾರ್ಮ್ ಆಗಿದೆ. ನೆಕ್ಸ್ಟ್ ಇವಾಗ ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕೋಣ. ಇದಾದಮೇಲೆ ಮತ್ತೆ ನಾವು ಪಿಕಾಟ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ನೋಡಿ ಡಿಸೈನ್ ಅಂತೂ ಎಷ್ಟು ಈಸಿಯಾಗಿ ಸಿಂಪಲ್ ಆಗಿದೆ ಅಂದರೆ ಜಸ್ಟ್ ಬೇಸಿಕ್ ಸ್ಟಿಚಸನ್ನು ನಾವು ಯೂಸ್ ಮಾಡಿಕೊಂಡು ಈ ಪ್ಯಾಟ್ರನ್ನ ಹಾಕ್ತಾಯಿದ್ದೀವಿ. ಹಾಗಾಗಿ ಬಿಗಿನರ್ಸ್ ಕೂಡ ಈ ಡಿಸೈನ್ನ ಎಫರ್ಟ್ಲೆಸ್ ಆಗಿ ಕಂಪ್ಲೀಟ್ ಮಾಡ್ಬೋದು. ಸೊ ಇಲ್ಲಿ ಜಸ್ಟ್ ಪಿಕೋ ಸ್ಟಿಚ್ ಮತ್ತು ಸಿಂಗಲ್ ಕ್ರೋಶೆಟ್ ಈ ಎರಡನ್ನೇ ಹಾಕ್ತಾ ಇದೇ ರೀತಿ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ಕೊಳ್ಳೋಣ. ಆ್ಯಂಡ್ ನಿಮ್ಮ ತಲೆಯಲ್ಲಿ ಇನ್ನೊಂದು ಕ್ವಶನ್ ರೈಸ್ ಆಗ್ಬೋದು, ಎಷ್ಟು ನಂಬರ್ ಆಫ್ ಸಿಂಗಲ್ ಕ್ರೋಶೆಟ್ಸ್ನ ನಾವು ಈ ಗ್ಯಾಪಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ಅಂತ. ಸೊ ನೀವು ಆರಾಮಾಗಿ 12 ಸಿಂಗಲ್ ಕ್ರೋಶೆಟ್ ಮತ್ತು 12 ಪಿಕೋ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಆ್ಯಕ್ಚುಲಿ ಈ ಮೆಜರ್ಮೆಂಟ್ಗೆ ಅಂದರೆ ಸ್ಟಾರ್ಟಿಂಗ್ ನಾನೇನು 5 ಚೈನ್ ಹಾಕಿ ಒಂದು ಟ್ರಿಬಲ್ ಕ್ರೋಶೆಟ್ನ ಹಾಕಿ ಲೂಪನ್ನು ಕ್ರಿಯೇಟ್ ಮಾಡಿದೆ ಅಲ್ವಾ. ಸೊ ಈ ಮೆಜರ್ಮೆಂಟ್ ಇರೋ ಲೂಪಲ್ಲಿ ನೀವು 12 ಸಿಂಗಲ್ ಕ್ರೋಶೆಟ್ ಮತ್ತು 12 ಪಿಕೋ ಸ್ಟಿಚ್ಚನ್ನೇ ಹಾಕಿ ಇದು ಪರ್ಫೆಕ್ಟಾಗಿ ಬರುತ್ತೆ. ಆ್ಯಂಡ್ ಇವಾಗ ನಾನು ಇದೇ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡ್ಕೊತೀನಿ. ಫಸ್ಟ್ ಹಾಫ್ ಸೈಡಲ್ಲಿ 6 ಹಾಕಿದ್ದೀನಿ. ಹಾಗೆ ನೆಕ್ಸ್ಟ್ ಹಾಫ್ ಸೈಡ್ ಏನಿರುತ್ತೆ ಅಲ್ಲೂ ಕೂಡ 6 ಸಿಂಗಲ್ ಕ್ರೋಶೆಟ್ ಮತ್ತು 6 ಪಿಕೋ ಸ್ಟಿಚ್ಚನ್ನು ಹಾಕ್ತೀನಿ. ಈ ರೀತಿಯಾಗಿ ಕಾಣುತ್ತೆ. ನಾನು 1 ರೌಂಡ್ ಕಂಪ್ಲೀಟ್ ಮಾಡಿದ್ಮೇಲೆ ಈಗ ಇದನ್ನು ಎಂಡ್ ಮಾಡ್ಕೊಳೋದು ಯಾವ ರೀತಿ ಅಂದರೆ ಫಸ್ಟ್ ಸಿಂಗಲ್ ಕ್ರೋಶೆಟ್ ಏನಿದೆ ಅಲ್ಲಿಗೆ ನಾನು ನೀಡಲನ್ನು ಇನ್ಸರ್ಟ್ ಮಾಡಿಕೊಂಡು ಥ್ರೆಡನ್ನು ತೊಗೊತೀನಿ. ಹಾಗೆ ಸೇಮ್ ಥ್ರೆಡನ್ನು ನೀಡಲ್ ಮೇಲಿರೋ ಲೂಪಿಂದನೂ ಪಾಸ್ ಮಾಡ್ಕೊತೀನಿ. ಆವಾಗ ಇದು ಒಂದು ಸ್ಲಿಪ್ ಸ್ಟಿಚ್ ಆಗುತ್ತೆ. ಈ ರೀತಿ ಒಂದು ಸ್ಲಿಪ್ ಸ್ಟಿಚ್ಚನ್ನು ಹಾಕಿ ನಾವು ಒಂದು ರೌಂಡನ್ನು ಕಂಪ್ಲೀಟ್ ಮಾಡ್ಕೊಬೇಕು. ಆ್ಯಂಡ್ ಈಗ ಬ್ಯಾಕ್ ಸೈಡ್ ಏನು ಎಕ್ಸ್ಟ್ರಾ ಥ್ರೆಡ್ ಇರುತ್ತೆ ಅಲ್ವಾ, ಸೊ ಆ ಥ್ರೆಡನ್ನು ಟ್ರಿಮ್ ಮಾಡ್ಕೊಂಡ್ಬಿಡಿ. ನೆಕ್ಸ್ಟ್ ಇದೇ ರೀತಿ ನಾವು ಡಿಸೈನ್ನ ಕಂಟಿನ್ಯೂ ಮಾಡ್ಕೊಬೇಕು. ಸೊ ಕಂಟಿನ್ಯೂಷನ್ಗೆ ಏನು ಮಾಡ್ತೀನಿ, ಮತ್ತೆ ನಾವು ಚೈನ್ಸನ್ನು ಹಾಕ್ಕೊಳ್ಳೋಣ.
ಇಲ್ಲಿ ಈ ಸ್ಟೆಪ್ಪಲ್ಲಿ ನಾನು 7 ಚೈನ್ಸನ್ನು ಹಾಕ್ತಾಯಿದ್ದೀನಿ. ವೆರಾಸ್ ಫಸ್ಟಲ್ಲಿ ನಾನು 5 ಚೈನ್ಸ್ ಹಾಕಿದ್ದೆ. ಇಲ್ಲಿ ಯಾಕೆ 7 ಚೈನ್ ಹಾಕ್ತಾಯಿದ್ದೀನಿ ಅಂತ ಹೇಳ್ತೀನಿ. ಸೊ 7 ಚೈನ್ ಹಾಕಿ ಮತ್ತೆ ನಾವು ಟ್ರಿಬಲ್ ಕ್ರೋಶೆಟ್ನ ಹಾಕ್ಕೊಳ್ಬೇಕು. ನೀಡಲ್ ಮೇಲೆ 2 ಸಲ ಹೀಗೆ ದಾರ ತೊಗೊಂಡು 5th ಚೈನ್ಗೆ ನಾನು ನೀಡಲನ್ನು ಇನ್ಸರ್ಟ್ ಮಾಡಿಕೊಂಡು ಟ್ರಿಬಲ್ ಕ್ರೋಶೆಟ್ನ ಹಾಕ್ತೀನಿ. 2 ಚೈನ್ಸನ್ನು ಸ್ಕಿಪ್ ಮಾಡ್ತೀನಿ ಫಾರ್ ದ ಗ್ಯಾಪ್. ಒಂದು ರೌಂಡಿಂದ ಇನ್ನೂ ಒಂದು ರೌಂಡ್ಗೆ ಗ್ಯಾಪ್ ಇರಲಿ ಅನ್ನೋ ರೀಸನ್ಗೆ ನಾನು 2 ಚೈನ್ಸನ್ನು ಸ್ಕಿಪ್ ಮಾಡಿ ಆ್ಯಸ್ ಯೂಶ್ವಲ್ ಆಗಿ ಒಂದು ಟ್ರಿಬಲ್ ಕ್ರೋಶೆಟ್ನ ಹಾಕ್ಕೊಳ್ಳೋಣ. ಸೊ ಟ್ರಿಬಲ್ ಕ್ರೋಶೆಟ್ ಹಾಕಿದ್ಮೇಲೆ ಏನಾಗುತ್ತೆ, ನಮಗೆ ಮತ್ತೆ ಅಲ್ಲಿ ಒಂದು ಲೂಪ್ ಫಾರ್ಮ್ ಆಯಿತು. ಈಗ ಆ ಲೂಪ್ ಒಳಗೆ ನಾವು ಸೇಮ್ ಸ್ಟೆಪ್ಸನ್ನು ಫಾಲೋ ಮಾಡಬೇಕು. ಅದಕ್ಕೂ ಮುಂಚೆ ಒಂದು ಚೈನ್ ಹಾಕಿ ಆ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕ್ಕೊಳ್ಬೇಕು. ಸಿಂಗಲ್ ಕ್ರೋಶೆಟ್ ಆದಮೇಲೆ ಮತ್ತೆ 3 ಚೈನ್ಸ್ ಹಾಕಿ ಆ 3 ಚೈನನ್ನು ಅದೇ ಸಿಂಗಲ್ ಕ್ರೋಶೆಟ್ಗೆ ಲಾಕ್ ಮಾಡಿದಾಗ ಏನಾಗುತ್ತೆ, ಒಂದು ಪಿಕಾಟ್ ಸ್ಟಿಚ್ಚಲ್ಲಿ ಫಾರ್ಮ್ ಆಯಿತು. ಸೊ ಇದೇ ಥರ 1/2 ಸೈಡಲ್ಲಿ ನಾವು 6 ಸಿಂಗಲ್ಸ್ ಮತ್ತು 6 ಪಿಕಾಟ್ಸ್ನ ಹಾಕ್ಕೊಳ್ಬೇಕು. ಮತ್ತು ನೆಕ್ಸ್ಟ್ ಹಾಫಲ್ಲಿ ಅಂದರೆ ನೆಕ್ಸ್ಟ್ ಹಾಫ್ ಸೈಡಲ್ಲಿ ಮತ್ತು 6 ಸಿಂಗಲ್ಸ್ 6 ಪಿಕಾಟ್ಸ್ನ ಹಾಕ್ಕೊಳ್ಬೇಕು. ಹಾಗೆ ಈ ಲೇಸ್ ಪ್ಯಾಟ್ರನ್ನ ವರ್ಕ್ ಮಾಡಬೇಕಾದ್ರೆ ನಾನು ಯಾವುದೇ ರೀತಿಯಾದಂಥ ಬೀಡ್ಸನ್ನು ಹಾಕ್ತಾಯಿಲ್ಲ. ನನಗೆ ಆ್ಯಕ್ಚುಲಿ ಪರ್ಸ್ನಲಿ ಬೀಡ್ಸ್ ಅಂದರೆ ಜಾಸ್ತಿ ಇಷ್ಟ ಆಗೋದಿಲ್ಲ. ನನಗೆ ಸಿಂಪಲ್ ಪ್ಲೇನ್ ಆ್ಯಂಡ್ ಎಲಿಗೆಂಟ್ ಇದ್ದರೆ ತುಂಬಾ ಇಷ್ಟ ಆಗುತ್ತೆ. ಆಲ್ವೇಸ್ ಸಿಂಪಲ್ ಡಿಸೈನ್ಸ್ ವಿಲ್ ರಾಕ್ ಅಂತ ಹೇಳ್ತಾರಲ್ಲ, ಹಾಗೆ ಎಲಿಗೆಂಟಾಗಿದ್ದರೆ ಚೆನ್ನಾಗಿ ಕಾಣುತ್ತೆ. ಜಾಸ್ತಿ ಬೀಡ್ಸ್ ಇದ್ರೆ ಇಟ್ ಡಸಂಟ್ ಮೀನ್ ದಟ್ ದ ಡಿಸೈನ್ ಲುಕ್ಸ್ ವೆರಿ ಬ್ಯೂಟಿಫುಲ್ ಅಂತ. ಹಾಗಂದ್ಬಿಟ್ಟು ಬೀಡ್ಸೇ ಹಾಕ್ಬಾರ್ದು ಅಂತಲ್ಲ, ಅವಶ್ಯಕತೆ ಇದ್ದ ಜಾಗದಲ್ಲಿ ಬೀಡ್ಸ್ ಹಾಕಲೇಬೇಕು. ಅವಶ್ಯಕತೆ ಇಲ್ಲ ಅಂದರೆ ಬೀಡ್ಸನ್ನು ಆದಷ್ಟು ಅವಾಯ್ಡ್ ಮಾಡಿದ್ರೆ ಡಿಸೈನು ತುಂಬಾ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಅನ್ನೋದು ನನ್ನ ಪರ್ಸ್ನಲ್ ಒಪಿನಿಯನು. ಸೊ ಎಲ್ಲರದ್ದು ಒಪಿನಿಯನ್ ಇದೇ ರೀತಿ ಇರಬೇಕು ಅಂತ ಏನಿಲ್ಲ, ಒಬ್ಬೊಬ್ರದ್ದು ಒಪಿನಿಯನ್ ಒಂದೊಂದು ರೀತಿ ಇರುತ್ತೆ. ಹಾಗೆ ನಿಮಗೆ ಯಾವ ರೀತಿ ಹಾಕೋದು ಇಷ್ಟ ಆಗುತ್ತೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇವಾಗ ನಾನಿಲ್ಲಿ ಡಿಸೈನ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. 1/2 ಸೈಡಲ್ಲಿ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಇವಾಗ ಲಾಸ್ಟ್ ಸಿಂಗಲ್ ಕ್ರೋಶೆಟ್ನ ಹಾಕ್ತೀನಿ. ಅಂದರೆ 6th ಸಿಂಗಲ್ ಕ್ರೋಶೆಟ್ ಹಾಕಿ ಅದರ ಮೇಲೆ ಒಂದು ಪಿಕಾಟ್ ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ಸೊ ನೋಡಿ, 1 ಪಾರ್ಟ್ ಬಂದು ರೆಡಿ ಆಗಿದೆ. ಆ್ಯಂಡ್ ಇವಾಗ ನೀವು ನೋಡ್ತಾ ಇರ್ಬೋದು ಈ ರೀತಿ ಕಾಣ್ತಾ ಇದೆ. ಸೊ ನೆಕ್ಸ್ಟ್ ಹಾಫ್ ಸೈಡಲ್ಲಿ ಸೇಮ್ ನಾವು ಕಂಟಿನ್ಯೂಷನ್ ಮಾಡೋಣ. ಹಾಗೆ ಟರ್ನ್ ಏನು ಬೇಡ, ಜಸ್ಟ್ ಒಂದು ಸಿಂಗಲ್ ಕ್ರೋಶೆಟ್ನ ಹಾಕ್ಕೊಬೇಕು. ಈ ರೀತಿ ಸಿಂಗಲ್ ಕ್ರೋಶೆಟ್ ಹಾಕಿ ಅದ್ರ ಮೇಲೆ ಮತ್ತೆ ನಾವು ಪಿಕೋ ಸ್ಟಿಚ್ಚನ್ನು ಮಾಡ್ತಾ ಇದೇ ರೀತಿ ನಾನು ಈ ರೌಂಡ್ ಕೂಡ ಕಂಪ್ಲೀಟ್ ಮಾಡ್ಕೊತೀನಿ. ಫಿನಿಶ್ ಆದಮೇಲೆ ಈ ರೀತಿಯಾಗಿ ಕಾಣುತ್ತೆ. ಇದನ್ನು ಕೂಡ ಒಂದು ಸ್ಲಿಪ್ ಸ್ಟಿಚ್ಚಿಂದ ನಾವು ಎಂಡ್ ಮಾಡ್ಕೊಬೇಕು. ಫಸ್ಟ್ ಸಿಂಗಲ್ ಕ್ರೋಶೆಟ್ಗೆ ನೀಡಲ್ನ ಇನ್ಸರ್ಟ್ ಮಾಡಿಕೊಂಡು ಥ್ರೆಡ್ನ ಪಾಸ್ ಮಾಡಿ, ಸೊ ಸೇಮ್ ಥ್ರೆಡನ್ನು ನೀಡಲ್ ಮೇಲಿರೋ ಲೂಪಿಂದನೂ ಪಾಸ್ ಮಾಡ್ಕೊಬೇಕು. ಆವಾಗ ಅಲ್ಲಿ ಒಂದು ಸ್ಲಿಪ್ ಸ್ಟಿಚ್ ಆಗುತ್ತೆ. ಮತ್ತು ಲೇಸನ್ನು ಇದೇ ರೀತಿ ಕಂಟಿನ್ಯೂಷನ್ ಮಾಡೋದಕ್ಕೆ 7 ಚೈನ್ಸ್ ಹಾಕಿ 5th ಚೈನ್ಗೆ ಒಂದು ಟ್ರಿಬಲ್ ಕ್ರೋಶೆಟ್ ಹಾಕ್ತಾ ಆ ಗ್ಯಾಪಲ್ಲಿ ನಾನು 12 ಸಿಂಗಲ್ಸ್ ಮತ್ತು 12 ಪಿಕಾಟ್ಸ್ನ ಹಾಕ್ಕೊತೀನಿ. ಆ್ಯಂಡ್ ಇವಾಗ ಕಂಪ್ಲೀಟ್ ಆಗಿದೆ. ನಾನು ಸ್ವಲ್ಪ ದೂರಕ್ಕೆ ಮಾತ್ರ ಈ ರೀತಿ ಲೇಸನ್ನು ರೆಡಿ ಮಾಡಿದ್ದೀನಿ. ಹಾಗೆ ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಅಂತ. ನನಗಂತೂ ಪರ್ಸ್ನಲಿ ಈ ಡಿಸೈನು ತುಂಬಾ ಇಷ್ಟ ಆಯಿತು. ಇದು ಒಂಥರ ಮಲ್ಟಿಪರ್ಪಸ್ ಆಗಿ ನಾವು ಇದನ್ನು ಯೂಸ್ ಮಾಡ್ಬೋದು. ಹೇಗೆ ಅಂದರೆ ಈ ಥರ ಲೇಸಸ್ನ ಕುರ್ತಿ ನೆಕ್ಲೈನ್ಸ್ಗೆ ಅಥವಾ ಬ್ಲೌಸ್ ನೆಕ್ಲೈನ್ಸ್ಗೆ ಅಥವಾ ಬ್ಲೌಸ್ ಸ್ಲೀವ್ಸ್ಗೆ, ಇದಲ್ಲದೆ ನಾವು ಸಾರಿ ಎಡ್ಜ್ಗೂ ಕೂಡ ಹಾಕ್ಬೋದು, ಲೈಕ್ ಸಾರಿ ಕುಚ್ಚು ಥರ. ಆದರೆ ಇದಕ್ಕೆ ಟ್ಯಾಸಲ್ಸ್ ಬರೋದಿಲ್ಲ. ಸೊ ನಂತರ ಯಾರ್ಯಾರಿಗೆ ಟ್ಯಾಸಲ್ಸ್ ಟೈ ಮಾಡೋದು ಇಷ್ಟ ಆಗಲ್ಲ, ಜಸ್ಟ್ ಕ್ರೋಶೆ ವರ್ಕಲ್ಲಿ ಡಿಸೈನ್ ಲೈಕ್ ಮಾಡ್ತೀರಾ ಅಂತ ಹೇಳೋರು ಡೆಫಿನೆಟಾಗಿ ಈ ಡಿಸೈನ ಟ್ರೈ ಮಾಡ್ಬೋದು. ಮಾರ್ಕೆಟಲ್ಲಿ ನಮಗೆ ಸುಮಾರು ವೆರೈಟಿ ರೆಡಿಮೇಡ್ ಲೇಸಸ್ ಸಿಗುತ್ತೆ. ಬಟ್ ಈ ರೀತಿ ನಾವು ಕ್ರೋಶೆಯಲ್ಲಿ ನಾವೇ ಹಾಕಿದಾಗ ಏನಾಗುತ್ತೆ, ಇದು ಲಾಂಗ್ ಲೈಫ್ ಬರುತ್ತೆ. ಇದಲ್ಲದೆ ನಿಮ್ಮ ಟೇಸ್ಟ್ ಪ್ರಕಾರ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಇದನ್ನು ಕಸ್ಟಮೈಸ್ ಕೂಡ ಮಾಡ್ಕೊಬೋದು. ಅದು ಒಂದು ಬೆಸ್ಟ್ ಆಪ್ಷನ್ ಇದೆ. ಈಗ ಸದ್ಯಕ್ಕೆ ಇದನ್ನು ಒಂದು ಸ್ಯಾಂಪಲ್ ಫ್ಯಾಬ್ರಿಕ್ ಮೇಲೆ ನಾನು ಅಟ್ಯಾಚ್ ಮಾಡೋದನ್ನು ತೋರಿಸ್ತೀನಿ. ಮೊದಲು ಲೇಸನ್ನು ಯಾವ ರೀತಿ ಬಟ್ಟೆ ಮೇಲೆ ಪ್ಲೇಸ್ ಮಾಡೋದು ಅಂದರೆ, ಎಕ್ಸಾಕ್ಟ್ಲಿ ಮಿಡಲ್ನಲ್ಲಿ ನಾವು ಲೇಸನ್ನು ಪ್ಲೇಸ್ ಮಾಡಿದಾಗ ಏನಾಗುತ್ತೆ, ಹಾಫ್ ಪೋರ್ಷನ್ ಆಫ್ ದ ಲೇಸ್ ಬಂದು ಬಟ್ಟೆ ಮೇಲೆ ಬರುತ್ತೆ, ಇನ್ನು ರಿಮೈನಿಂಗ್ ಹಾಫ್ ಪೋರ್ಷನು ಕೆಳಗಡೆ ಇರುತ್ತೆ. ಜೊತೆಗೆ ಇದನ್ನು ನಾರ್ಮಲ್ ಸ್ವಿಂಗ್ ನೀಡಲ್ ಹಾಗೆ ಕಾಟನ್ ಥ್ರೆಡ್ಡಿಂದ ಸಹಾಯದಿಂದ ನಾವು ಇದನ್ನು ಅಟ್ಯಾಚ್ ಮಾಡ್ಕೊಳ್ಬೇಕು. ಎಕ್ಸಾಕ್ಟ್ಲಿ ಮಿಡಲಲ್ಲಿ ನಾವು ಲೇಸನ್ನು ಪ್ಲೇಸ್ ಮಾಡಿ ಬ್ಯಾಕ್ ಸೈಡಿಂದ ನೀಡಲ್ನ ಇನ್ಸರ್ಟ್ ಮಾಡ್ಕೊಬೇಕು. ಸೊ ಬಟ್ಟೆಗೆ ಸೇರಿಸಿ ಹಾಗೆ ಕ್ರೋಶೆ ವರ್ಕ್ ನಾವೇನು ಮಾಡಿರ್ತೀವಿ ಅಲ್ಲ ಅದರಿಂದ ಸ್ವಲ್ಪ ಪೋರ್ಷನ್ನ ತೊಗೊಳ್ಬೇಕಾಗುತ್ತೆ.
ಸೊ ಸ್ವಲ್ಪ ಪೋರ್ಷನ್ ಆಫ್ ಕ್ರೋಶೆ ವರ್ಕು ಇದೆರಡನ್ನು ಸೇರಿಸ್ಕೊಂಡು ನಾವು ನೀಡಲ್ನ ಇನ್ಸರ್ಟ್ ಮಾಡ್ಕೊಬೇಕು. ಆವಾಗ ಲೇಸು ಡಬಲ್ ಸೆಕ್ಯೂರ್ ಆಗುತ್ತೆ. ನೆಕ್ಸ್ಟ್ ಒಂದು ಬೀಡನ್ನು ಇನ್ಸರ್ಟ್ ಮಾಡ್ಕೊತೀನಿ. ಸೊ ಮಿಡಲಲ್ಲಿ ಏನು ಗ್ಯಾಪ್ ಇದೆ ಅಲ್ವಾ, ಸೊ ಆ ಗ್ಯಾಪ್ಗೆ ಮ್ಯಾಚ್ ಆಗೋ ಸೈಜಿನ ಬೀಡನ್ನು ಹಾಕ್ತಾಯಿದ್ದೀನಿ. ಬೀಡ್ ಪ್ಲೇಸ್ ಮಾಡಿದ್ಮೇಲೆ ಮತ್ತೆ ನಾವು ಅದೇ ರೀತಿ ಲೇಸನ್ನು ಅಟ್ಯಾಚ್ ಮಾಡ್ಕೊಬೇಕು. ಇನ್ನು ಒಂದು ಆಪೋಸಿಟ್ ಡೈರೆಕ್ಷನಲ್ಲೂ ಸ್ವಲ್ಪ ಲೇಸಿನ ಕ್ರೋಶೆ ವರ್ಕ್ ಏನಿರುತ್ತೆ ಅದು ಸ್ವಲ್ಪ ಪಾರ್ಟನ್ನು ತೊಗೊಂಡು ಹಾಗೆ ಮತ್ತು ಬಟ್ಟೆ ಈ ಎರಡನ್ನು ಸೇರಿಸ್ಕೊಂಡು ನೀಡಲ್ನ ಇನ್ಸರ್ಟ್ ಮಾಡ್ಕೊಬೇಕು ಬ್ಯಾಕ್ ಸೈಡಲ್ಲಿ. ಗೊತ್ತಾಯ್ತಲ್ವ ಲೇಸನ್ನು ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ. ಈ ಥರ ಬೀಡು ಎಕ್ಸಾಕ್ಟ್ಲಿ ಮಿಡಲಲ್ಲಿ ಪ್ಲೇಸ್ ಆಗುತ್ತೆ. ಬೀಡ್ ಸೈಜ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬೀಡ್ ಸೈಜನ್ನು ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಈಗ ನಾನು ಮತ್ತೆ ಬಟ್ಟೆನ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಅಲ್ಲೇ ಒಂದು ನಾಟನ್ನು ಹಾಕ್ಕೊತೀನಿ. ಸೊ ಈ ರೀತಿ ಅದೇ ಜಾಗದಲ್ಲಿ ನಾವು ನಾಟನ್ನು ಹಾಕಿದಾಗ ಪ್ರತಿಯೊಂದು ಬೀಡನ್ನು ಇನ್ಸರ್ಟ್ ಮಾಡಿ ಸೇಮ್ ಪಾಯಿಂಟಲ್ಲಿ ನಾಟ್ ಹಾಕಿದಾಗ ಇದು ತುಂಬಾ ಸೆಕ್ಯೂರ್ ಆಗಿ ಇರುತ್ತೆ, ಬಿಚ್ಕೊಳೋ ಚಾನ್ಸಸ್ಸು ಇರೋದಿಲ್ಲ. ಹಾಗಾಗಿ ಮತ್ತು ಇವಾಗ ನೆಕ್ಸ್ಟ್ ಪಾರ್ಟ್ ಏನಿದೆ ಅಲ್ವಾ ಅದನ್ನು ಅಟ್ಯಾಚ್ ಮಾಡೋದಕ್ಕೂ ಸೇಮ್ ಬಟ್ಟೆ ಮತ್ತು ಸ್ವಲ್ಪ ಪಾರ್ಟ್ ಆಫ್ ಕ್ರೋಶೆ ವರ್ಕ್ ಇದೆಯಲ್ಲ ಅದನ್ನು ಸೇರಿಸ್ಕೊಂಡು ನೀಡನ್ನು ಇನ್ಸರ್ಟ್ ಮಾಡಬೇಕು ಮತ್ತು ಬೀಡನ್ನು ಹಾಕೊಳ್ಳೋಣ. ನೋಡಿದ್ರೆ ಎಲ್ಲ ಲೇಸ್ ಅಟ್ಯಾಚ್ ಮಾಡೋದು ಕೂಡ ಎಷ್ಟು ಸಿಂಪಲ್ ಆಗಿದೆ ಅಂತ. ಸೊ ಈ ಥರ ಲೇಸ್ ಪ್ಯಾಟ್ರನ್ಸು ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಂತ ಹೇಳೋರು ನನಗೆ ಕಮೆಂಟ್ ಮಾಡ್ಬೋದು. ಸೊ ದಟ್ ನನಗೂ ಒಂದು ಐಡಿಯಾ ಬರುತ್ತೆ ಈ ರೀತಿ ಲೇಸಸ್ನ ಕಲಿಯೋದಕ್ಕೆ ಎಷ್ಟು ಜನಕ್ಕೆ ಇಂಟ್ರೆಸ್ಟ್ ಇದೆ ಅಂತ. ಆವಾಗ ನಾನು ಮಿಡಲಲ್ಲಿ ಇನ್ ಬಿಟ್ವೀನ್ ಸಾರಿ ಕುಚ್ಚು ಡಿಸೈನ್ಸ್ ಜೊತೆಗೆ ಈ ಥರ ಡಿಸೈನ್ಸ್ನು ಕೂಡ ನಾನು ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಸದ್ಯಕ್ಕೆ ಇವಾಗ ಈ ಲೇಸನ್ನು ಬೀಡ್ಸ್ ಹಾಕಿ ಅಟ್ಯಾಚ್ ಮಾಡ್ತೀನಿ. ಸೊ ಅಟ್ಯಾಚ್ ಎಲ್ಲ ಆದಮೇಲೆ ಫೈನಲ್ ಲುಕ್ ಯಾವ ರೀತಿ ಕಾಣುತ್ತೆ ಅಂತ ನೋಡೋಣ. ಸೊ ಇವತ್ತು ಹಾಕಿರೋ ಡಿಸೈನಿನ ಫೈನಲ್ ಲುಕ್ ಇದಾಗಿದೆ. ಎಷ್ಟು ಎಲಿಗೆಂಟ್ ಆ್ಯಂಡ್ ಪ್ರಿಟಿಯಾಗಿ ಕಾಣ್ತಾ ಇದೆ. ನಿಮಗೂ ಕೂಡ ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೀವು ಕೂಡ ಇದನ್ನು ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಜೊತೆಗೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನು ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಸಿ ಯು ಸೂನ್. ಅಂಟಿಲ್ ದೆನ್ ಟೇಕ್ ಕೇರ್.